ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಲಕ್ಷ್ಮಿ ಕೂರಿಸೋದಕ್ಕೆ ಡಬಲ್ ಸ್ಟೆಪ್ ಸ್ಯಾರಿ ಯಾವ ಥರ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ನಾನು ಈ ಥರ ಸೀರೆ ತೊಗೊಂಡಿದ್ದೀನಿ. ಯಾಕೆಂದರೆ ಡಬಲ್ ಸ್ಟೆಪ್ ಹಾಕೋದ್ರಿಂದ ಇದೊಂದು ಕಲರ್ ಇದ್ದರೆ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಮತ್ತು ಯಾವ ಥರ ಹಾಕ್ತೀವಿ ಅನ್ನೋದು ಹೈಲೈಟಾಗಿ ಕಾಣುತ್ತೆ. ಸೊ ಅದಕ್ಕೆ ಈ ಸೀರೆ ತೊಗೊಂಡಿದ್ದೀನಿ. ಇವಾಗ ಇದು ಬಾರ್ಡ್ರು. ಸೊ ಈ ಬಾರ್ಡ್ರನ್ನ ಸಣ್ಣದಾಗಿ ಮಾಡಿಸ್ಕೊತೀನಿ, ಯಾಕೆಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಬಾರ್ಡ್ರ್ ಬಂದಿರೋದು ಇಷ್ಟಿದೆ ಅಲ್ವಾ, ಅದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಸಣ್ಣದಾಗಿ ತೊಗೋತಿದ್ದೀನಿ. ಈ ಥರ ಉದ್ದಕ್ಕೆ ಮಾಡ್ಕೋಬೇಕು, ಯಾಕೆಂದರೆ ಸೆರ್ಗು ಚೆನ್ನಾಗಿ ಕೂರುತ್ತೆ. ಅದಕ್ಕೋಸ್ಕರ 3 ಸ್ಟೆಪ್ ಮಾಡ್ಕೋತೀನಿ ನಾನು ಯಾವಾಗಲೂ, ಯಾಕೆಂದರೆ ಒಂದು ರೌಂಡ್ ಸುತ್ತ ಕರೆಕ್ಟಾಗಿ ಬರುತ್ತೆ. ಇವಾಗ 1 ಸ್ಟೆಪ್ಪು, ಇದು 2ನೇದು, ಇದು 3ನೇದು. ಇದಿಷ್ಟು ತೊಗೊಂಡಾದ್ಮೇಲೆ ಇಲ್ಲಿ ನೀವು ಅಳತೆ ನೋಡ್ಕೊಳ್ಳಿ. ಏನು ಅಳತೆ ನೋಡ್ಕೋಬೇಕಂದ್ರೆ, ಹಿಂಗಿಟ್ಟಾಗ ನಿಮಗೆ ಇದು ಕರೆಕ್ಟಾಗಿ ಉದ್ದ ಬರಬೇಕು. ಇಲ್ಲಿಂದ ಎಲ್ಲ ಸ್ಟಾರ್ಟ್ ಮಾಡಬೇಡಿ. ಇದು ಉದ್ದ ಬಂದ ತಕ್ಷಣ ಇಲ್ಲೇನೆ ನರಿಗೆ ತೆಗಿಯಕ್ಕೆ ಸ್ಟಾರ್ಟ್ ಮಾಡಬೇಕು. ಈಗ ನಾನು ಸಣ್ಣಕ್ಕೆ ತೊಗೋತಿದ್ದೀನಿ, ಯಾಕಂದರೆ ತುಂಬ ಚೆನ್ನಾಗಿ ನರಿಗೆ ಜಾಸ್ತಿ ಇದ್ದಷ್ಟು ಆ ಸೀರೆ ಅಗಲವಾಗಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ಸಣ್ಣ ದಪ್ಪ ತೊಗೊಬಿಟ್ರೆ ಏನಾಗುತ್ತೆ, ನರಿಗೆ ಕಮ್ಮಿ ಬರುತ್ತೆ. ಆವಾಗ ನೀವು ಎಷ್ಟು ನರಿಗೆ ಸಣ್ಣ ದಪ್ಪ ತೊಗೊಂಡು ಕೂರಿಸ್ಬಿಟ್ರೆ ಅಷ್ಟು ಚೆನ್ನಾಗಿ ಲುಕ್ ಬರೋದಿಲ್ಲ. ಹಾಗಾಗಿ ನಾನು ಸಣ್ಣ ತೊಗೋತಿದ್ದೀನಿ. ಇಷ್ಟು ಉದ್ದ ಇರುತ್ತೆ, ಬಟ್ ಮಧ್ಯಕ್ಕೆ ಪಿನ್ ಮಾಡಬೇಡಿ. ಇದನ್ನ ಮೇಲ್ಗಡೆಗೆ ಪಿನ್ ಮಾಡಬೇಕು. ಹಿಂಗೆ ಮಡಿಸಿದ್ರೆ ಇದು ಕೆಳಗಡೆ ಬಾರ್ಡ್ರ್ ಕಾಣಬೇಕು, ಮತ್ತು ಗ್ರೀನ್ ಕಲರ್ ಕಾಣಬೇಕು, ಮತ್ತು ರೆಡ್ ಕಲರ್ ಕಾಣಬೇಕು. ಆ ಥರ ಇಲ್ಲಿಗೆ ಮಡಿಸಿ ಮಧ್ಯಕ್ಕೆ ಮಡಿಸಿದ್ರೆ 2 ಈಕ್ವಲ್ ಆಗಿಬಿಡುತ್ತೆ, ಈ ಬಾರ್ಡ್ರು. ಅದಕ್ಕೆ ಇಲ್ಲಿಗೆ ಮಾತ್ರ ಪಿನ್ ಮಾಡಬೇಕು. ಇವಾಗ ನೋಡಿ, ಇಲ್ಲೊಂದು ಪಿನ್ ಮಾಡಿದ್ದೀನಿ, ಇಲ್ಲಿಗೆ ಮಾಡಿಲ್ಲ. ಯಾಕೆಂದರೆ ಇಲ್ಲಿಂದ ತೆಗೆದಾಗ ಹಿಂಗೆ ಕೈಯಲ್ಲಿ ಎಳೆದ್ರೆ ನೀಟಾಗಿ ಐರನ್ ಥರ ಕೂರುತ್ತೆ. ಇಲ್ಲೇನು ಪಿನ್ ಮಾಡೋ ಅವಶ್ಯಕತೆ ಬೇಡ. ಇವಾಗ ಇನ್ನೊಂದು ಸಲ ಹಿಡಿದು ತೋರಿಸ್ತಿದ್ದೀನಿ ನೋಡಿ, ಈ ಥರ ಬರಬೇಕು. ಸೀರೆ ಉಡಿಸಿದಾಗ ನೀವು ಇಲ್ಲಿ ಪಿನ್ ಮಾಡಿಕೊಂಡ್ರೆ ಮಧ್ಯಕ್ಕೆ ಮಾಡಬಾರ್ದು, ಮೇಲ್ಗಡೆನೆ ಮಾಡಿದ್ರೆ ಈ ಬಾರ್ಡರು ಮತ್ತು ಗ್ರೀನ್ ಕಲರು, ಈ ಬಾರ್ಡರ್ 2 ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ಈ ಥರ ಮುಂದೆ ತಗೊಂಡಾಗ ಇಲ್ಲಿ ಗ್ಯಾಪ್ ಬರುತ್ತೆ. ಈ ಗ್ಯಾಪಲ್ಲಿ ಸೀರೆನ ಇಲ್ಲಿ ಇಟ್ಕೋಬೇಕು. ಹಿಂದೆಯಿಂದನೂ ಇಟ್ಕೋಬೋದು, ಆಗ ಲೆಂತಿ ಆಗ್ಬಿಡುತ್ತೆ ಜಾಸ್ತಿ. ಈ ಥರ ಇಟ್ಕೊಂಡು ಹಾಕೋದ್ರಿಂದ ಸ್ವಲ್ಪ ನೆರಿಗೆ ಜಾಸ್ತಿ ಬರುತ್ತೆ. ಅದಕ್ಕೆ ಈ ಥರ ಇಟ್ಕೊಂಡಿದ್ದೀನಿ ನಾನು. ಈ ಗ್ಯಾಪಿಂದನೇ ಸೀರೆನ ಚೊಂಕತ್ತಿಗೆ ಕಟ್ಟಬೇಕು ನೀಟಾಗಿ. ಈ ಸೆರ್ಗೆಲ್ಲ ಹಿಂದೆ ಹಾಕ್ಬಿಡಿ. ಫಸ್ಟೇನೆ ಹಿಂದೆ ಹಾಕಿದ್ರೆ ನಿಮಗೆ ಮುಂದೆ ಏನು ಬರುತ್ತೆ ಅನ್ನೋದು ಕಾಣುತ್ತೆ. ಇಲ್ಲೇನು ಪಿನ್ ಮಾಡಿರ್ತೀನಿ ಅದನ್ನು ಇವಾಗ ನಾನು ತೆಗೆದ್ಬಿಡ್ತಿದ್ದೀನಿ. ಹಿಂಗೆ ತೆಗೆದಾಗ ಮೇಲ್ಗಡೆ ಸ್ಟೆಪ್ ಈ ಥರ ಬರುತ್ತೆ, ನಿಮಗೆ ಕೆಳಗಡೆ ಸ್ಟೆಪ್ ಈ ಥರ ಬರುತ್ತೆ. ಈ ಬಾರ್ಡರ್ ಏನಿದೆ ಹಿಂದೆಗಡೆ ಸೆರ್ಗಿಗೆ ಅಂತ ಬಿಟ್ಟಿರೋದು, ಅದನ್ನ ಹಿಂದ್ಗಡೆಯಿಂದ ತಗೋಬೇಕು.
ಇವಾಗ ಈ ಕಡೆ ನರ್ಗೆನ ತಗೊಂಡು ಇಲ್ಲಿಗೆ ಪಿನ್ ಮಾಡಬೇಕು, ಈ ಕಡೆನೂ ಅಷ್ಟೇ ಪಿನ್ ಮಾಡಬೇಕು. ಇಲ್ಲೇನು ಪಿನ್ ಮಾಡಿರ್ತೀವಿ ಅದು ಬಿಚ್ಚಿದೀವಿ ನೋಡಿ, ಬಿಚ್ಚಿ ಈ ಥರ ಅಗಲ ಮಾಡಿ ಕೆಳಗಡೆ ಅಗಲ ಮಾಡಿದ್ರೆ ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಸೆರಗನ್ನ ನಾವು ಹಿಂದೆಯಿಂದ ತಗೋಬೇಕು. ಹಿಂದೆಯಿಂದ ತಗೊಂಡು ನೋಡಿ ಈ ಥರ ಪಿನ್ ಮಾಡಿರೋದ್ರಿಂದ ನೀವು ಇಲ್ಲಿಗೆ ತಗೊಂಡು ಬಂದು ಸೆರಗನ್ನ ಹಿಂದೆ ಬಿಟ್ಬಿಟ್ರೆ ನಿಮಗೆ ಮುಂದುಗಡೆ ವಿ ಶೇಪ್ ನೀಟಾಗಿ ಕಾಣುತ್ತೆ. ಮತ್ತೆ ಇದನ್ನ ನೀಟಾಗಿ ಅಗಲ ಮಾಡ್ಕೋಬೇಕು. ನರ್ಗೆಗಳನ್ನ ಅಗಲ ಮಾಡ್ಕೊಂಡ್ರೆ ಈ ಥರ ನೀಟಾಗಿ ಕಾಣುತ್ತೆ. ಮತ್ತೆ ಈ ಥರ ಮುಂದೆ ವಿ ಶೇಪ್ ನೀಟಾಗಿ ಕೂರುತ್ತೆ. ಕೆಳಗಡೆ ಇಲ್ಲಿ ರೆಡ್ ಆಯಿತು, ಗ್ರೀನ್ ಆಯಿತು, ರೆಡ್ ಗ್ರೀನು ರೆಡ್, ಈ ಥರ ನೀಟಾಗಿ ಕಾಣುತ್ತೆ. ಇದಕ್ಕೆ ಡಾಬ್ ಹಾಕಬೇಕು. ಇವಾಗ ಇಲ್ಲಿಗೆ ಡಾಬ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ನೋಡಿ. ಇಲ್ಲಿ ಕಟ್ತಾ ಇದ್ದೀನಿ. ಸೊ ಈ ಥರ ಉಡ್ಸಿದ್ರೆ ನಿಮಗೆ ಡಬಲ್ ಸ್ಟೆಪ್ಪಲ್ಲಿ ಸೀರೆ ಉಡ್ಸ್ದಂಗಾಗುತ್ತೆ. ಡಬಲ್ ಸ್ಟೆಪ್ ಹೆಂಗೆ ಅಂದರೆ ಇದು ಫಸ್ಟ್ ಸ್ಟೆಪ್ಪು, ಇದು ಸೆಕೆಂಡ್ ಸ್ಟೆಪ್. ಸೊ ಈ ಥರ ನೀವು ಉಡ್ಸಿದ್ರೆ ಬೇಗ ಸಿಂಪಲ್ ಆಗಿ ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.